ಇವತ್ತು ನಾವು ಒಂದು ಚಿಕ್ಕ ಅಂಶವನ್ನು ನೋಡಿಕೊಳ್ಳೋಣ. ಅಂಶದ ಹೆಸರು ಏನು ಎಂಬುದಾಗಿ ನೋಡಿದ್ರೆ, ಈಗಿನ ಕಾಲದಲ್ಲಿ ಮನುಷ್ಯನ ಶರೀರಕ್ಕೆ ದೆವ್ವಗಳು ಹಿಡಿಯುತ್ತವೋ ಎಂಬುದಾಗಿ. ಮತ್ತೆ ಹೇಳ್ತಿದ್ದೀನಿ, ಈಗಿನ ಕಾಲದಲ್ಲಿ ಮನುಷ್ಯನ ಶರೀರಕ್ಕೆ ದೆವ್ವಗಳು ಹಿಡಿಯುತ್ತವೋ ಎಂಬುದಾಗಿ. ಯಾಕೆಂದರೆ 1ನೇ ಶತಮಾನದಲ್ಲಿ ಬೈಬಲಲ್ಲಿ ನಮಗೆ ಸ್ಪಷ್ಟವಾಗಿ ಮನುಷ್ಯನ ಶರೀರಕ್ಕೆ ದೆವ್ವಗಳು ಹಿಡಿದಿರುವಂಥದ್ದು ಕಾಣುತ್ತೆ. ದೆವ್ವಗಳು ಹಿಡಿದಿದೆ. ಯೇಸು ಕ್ರಿಸ್ತನು ದೆವ್ವಗಳನ್ನು ಬಿಡಿಸಿದ್ದಾನೆ, ಅಪೊಸ್ತಲರು ದೆವ್ವಗಳನ್ನು ಬಿಡಿಸಿದ್ದಾರೆ. ಮತ್ತು ಯೇಸು ಕ್ರಿಸ್ತನನ್ನು ನಂಬಿದಂಥ ಎಷ್ಟೋ ಜನ ದೆವ್ವಗಳನ್ನು ಬಿಡಿಸಿರುವಂಥ ಕಾರ್ಯವೂ ಇದೆ. ಆದರೆ ಇವತ್ತಿಗೂ ಕೂಡ ಆ ದೆವ್ವಗಳಿದೆಯಾ? ಮತ್ತು ಆ ದೆವ್ವಗಳು ಮನುಷ್ಯನನ್ನು ಶರೀರಕ್ಕೆ ಹಾನಿಯನ್ನು ಮಾಡುತ್ತಾ? ಇವತ್ತು ಸಭೆಗಳಲ್ಲಿ ನೋಡುವಾಗ ದೆವ್ವಗಳನ್ನು ಬಿಡಿಸ್ತಾ ಇರ್ತಾರೆ. ಹಲವಾರು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ದೆವ್ವಗಳನ್ನು ಬಿಡಿಸ್ತಾ ಇದ್ದರೆ, ಕ್ರೈಸ್ತರು ಎನಿಸ್ಕೊಂಡಂಥವರು ಕೂಡ ಸಭೆಗಳಲ್ಲಿ ದೆವ್ವ ಹಿಡಿದಿದೆ ಎಂಬುದಾಗಿ ಅವರಿಗೆ ದೆವ್ವಗಳನ್ನು ಬಿಡಿಸ್ತಿರುವಂಥದ್ದು, ಅವ್ರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗದರಿಸ್ತಾ ಇರುವಂಥ ಕಾರ್ಯಗಳು, ಅವರು ವಿಚಿತ್ರವಾಗಿ ಆಡ್ತಾ ಇರುವಂಥ ಕಾರ್ಯಗಳು, ಮತ್ತು ಇನ್ನು ಮುಂತಾದಂಥವುಗಳು ಏನೇನೋ ವಿಚಿತ್ರವಾಗಿ ಮಾತನಾಡುವಂಥ ಕಾರ್ಯಗಳು, ಇವೆಲ್ಲವೂ ಕೂಡ ಇರ್ತದೆ. ಇವೆಲ್ಲ ಕಾರ್ಯಗಳು ನಿಜವಾ ಇಲ್ಲ ಸುಳ್ಳ ಎಂಬುದಾಗಿ ನಾವಿವತ್ತು ಆಲೋಚನೆ ಮಾಡಿ ನೋಡಿಕೊಳ್ಳುವಂಥ ಅಂಶ. ಈಗ ದೆವ್ವ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡಿಕೊಳ್ಳುವಂಥದ್ದಾದರೆ, ದೆವ್ವ ಎನ್ನುವಂಥದ್ದು ಇವತ್ತಿಗೆ ಮಾತ್ರವಲ್ಲ, ಈ ಲೋಕವು ಉಂಟಾಗೋದಕ್ಕಿಂತ ಮೊದಲಿನಿಂದಲೂ ಕೂಡ ದೆವ್ವ ಎನ್ನುವಂಥದ್ದು ಇದೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ಅಂತ ಅಂದರೆ, ಪ್ರಕರಣ ಗ್ರಂಥದಲ್ಲಿ ನೋಡುವಾಗ ಭೂಮಿ ಆಕಾಶಗಳು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ಪರಲೋಕದಲ್ಲಿ ಯುದ್ಧ ನಡೆಯಿತು ಎಂಬುದಾಗಿ ಇದೆ. ಅಂದರೆ ಪರಲೋಕದಲ್ಲಿ ಯಾರ್ಯಾರಿಗೆ ಯುದ್ಧ ನಡೆದಿದೆ? ದೇವದೂತರಿಗೂ ಸೈತಾನನ ದೂತರಿಗೂ ಯುದ್ಧ ನಡೆದಿದೆ. ಅಂದರೆ ಆ ದೆವ್ವ ಎನ್ನುವಂಥವನು, ಸೈತಾನನ ಎನ್ನುವಂಥವನು ಈ ಭೂಮಿ ಆಕಾಶಗಳು, ಈ ಭೂಮಿ ನಿರ್ಮಾಣವಾಗುವುದಕ್ಕಿಂತ ಮೊದಲೇ ಇದ್ವಾ ಎಂಬುದಾಗಿ ನೋಡಿದ್ರೆ ಇದೆ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುವಂಥ ಕಾರ್ಯ. ಅನಂತರ ಕಾಲದಲ್ಲಿ ಭೂಮಿ ಯಾವಾಗ ನಿರ್ಮಾಣವಾಯಿತೋ, ಭೂಮಿ ಮೇಲೆ ಯಾವಾಗ ಮನುಷ್ಯನು ಶರೀರವನ್ನು ತಾಳಿ ಭೂಮಿ ಮೇಲೆ ಬಂದನೋ ಆವಾಗಲೇ ಈ ಭೂಮಿ ಮೇಲೆ ಬಂದಿದೆ, ಮನುಷ್ಯನನ್ನು ಪೀಡಿಸ್ತಾ ಇದೆ. ಆದರೆ 1ನೇ ಶತಮಾನದಲ್ಲಿ ನೋಡುವಂಥ ಸಮಯದಲ್ಲಿ ಶರೀರಕ್ಕೆ ಸೇರಿವೆ ದೆವ್ವಗಳು, ಶರೀರಕ್ಕೆ ಸೇರಿ ಮನುಷ್ಯನಿಗೆ ಹಿಂಸೆಗಳನ್ನು ಕೊಟ್ಟಿದೆ. ಇವತ್ತು ದೆವ್ವ ಎನ್ನುವಂಥದ್ದು ಇದೆ ಎಂಬುದಾಗಿ ನಾವು ಯಾವ ರೀತಿಯಾಗಿ, ಇವತ್ತಿಗೂ ಕೂಡ ಇದೆ ಎಂಬುದಾಗಿ ನಾವು ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಮನುಷ್ಯನಿಗೆ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಅಂದರೆ, ದೇವರ ಮಾತುಗಳಿಗೆ ವ್ಯತಿರೇಕವಾಗಿ ಜೀವಿಸುವಂಥ, ನಡೆಯುವಂಥ, ಬದುಕುವಂಥ ಒಂದು ಕ್ರಿಯೆಗಳು, ಬದುಕುವಂಥ ಒಂದು ಆಲೋಚನೆಗಳು, ಬದುಕುವಂಥ ರೀತಿಗಳು ನಮ್ಮಲ್ಲಿ ಇದೆ ಅಂತ ಅಂದರೆ, ಸೈತಾನನು ಅಂದರೆ ದೆವ್ವ ಎನ್ನುವಂಥದ್ದು ಇದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆದರೆ ಇವತ್ತಿಗೆ ಸಭೆಗಳಲ್ಲಿ ನೋಡುವಂಥ ಸಮಯದಲ್ಲಿ ದೆವ್ವಗಳು ಎಂಬುದಾಗಿ ಹೇಳ್ಕೊಂಡು ಬಿದ್ದು ಅದ್ದಾಡುವಂಥದ್ದು, ಇಲ್ಲ ಕೂಗಾಡುವಂಥದ್ದು, ಕಿರ್ಚಾಡುವಂಥದ್ದು, ಇದೆಲ್ಲವೂ ನಿಜವಾ? ಇವತ್ತು ಕೂಡ 1ನೇ ಶತಮಾನದಲ್ಲಿ ಇದ್ದಂಥ ರೀತಿಯಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಒಬ್ಬನನ್ನು ತೆಗೆದುಕೊಂಡು ಬರ್ತಾರೆ, ಆತನು ಬಿದ್ದು ಒದ್ದಾಡಿಬಿಡ್ತಾನೆ. ಆ ರೀತಿಯಾಗಿ ಇವತ್ತಿಗೂ ಕೂಡ ದೆವ್ವ ಹಿಡಿದಂಥವರು ಬಿದ್ದು ಒದ್ದಾಡುವಂಥದ್ದು ಸಭೆಗಳಲ್ಲಿ ಇದು ನಿಜವಾ? ದೆವ್ವ ಎನ್ನುವಂಥದ್ದು ಈ ರೀತಿಯಾಗಿ ಅಂದರೆ ಆ ರೀತಿಯಾಗಿ ಮನುಷ್ಯನ ಶರೀರಕ್ಕೆ ಸೇರಿ ಆ ರೀತಿಯಾಗಿ ಬಿದ್ದು ಒದ್ದಾಡುವಂಥ ರೀತಿಯಲ್ಲಿ ಮಾಡುತ್ತಾ ಎಂಬುದಾಗಿ ನಾವು ಒಂದು ಸಾರಿ ನಾವು ಬೈಬಲ್ನ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಬೈಬಲಲ್ಲಿ ನಡೆದಿರುವಂತಹ ಆ ಒಂದು ಅದ್ಭುತಗಳಾಗಿರ್ಬೋದು, ಮಹತ್ ಕಾರ್ಯಗಳಾಗಿರ್ಬೋದು, ಇವೇನಕ್ಕೋಸ್ಕರ ನಡೆದೋ ಎಂಬುದಾಗಿ ನಾವು ಒಂದ್ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನವನ್ನು. ಇತ್ತಲಾಗಿ ಅವರು ಹೊರಟು ಹೋಗಿ ಅಂದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ ನಡೆದಿರುವಂತ ಒಂದು ಕಾರ್ಯ ಇದು. ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನ ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ, ಗಮನಿಸಿ ಇಲ್ಲಿ ಏನಿದೆಯೋ, ಸೂಚಕ ಕಾರ್ಯಗಳಿಂದ ಅಂದ್ರೆ ಅದ್ಭುತ ಕಾರ್ಯಗಳಿಂದ ಮತ್ತೆ ಸೂಚಕ ಕಾರ್ಯಗಳಿಂದ ಸುವಾರ್ಥ ವಾಕ್ಯವನ್ನ ಬಲಪಡಿಸುತ್ತಾ ಇದ್ದನು. ಅಂದ್ರೆ ಏನಕ್ಕೋಸ್ಕರ ಸುವಾರ್ಥ ವಾಕ್ಯ ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ ಅಂದ್ರೆ, ಸುವಾರ್ಥ ವಾಕ್ಯವನ್ನು ಬಲಪಡಿಸೋದಕ್ಕೋಸ್ಕರ ಇಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ ಕರ್ತನು ಎಂಬುದಾಗಿ ಸ್ಪಷ್ಟವಾಗಿ ಈ ದೇವರ ಮಾತುಗಳು ಕಾಣುತ್ತೆ. ಅಂದರೆ ದೇವರ ಮಾತುಗಳು ಇವತ್ತು
ಸುವಾರ್ಥ ವಾಕ್ಯವನ್ನು ಬಲಪಡಿಸೋದಕ್ಕೋಸ್ಕರ ಅಲ್ಲಿ ಮಾಡಿದ್ದಾನೆ ಅಂತಂದ್ರೆ ಇವತ್ತಿಗೂ ಕೂಡ ಸುವಾರ್ಥ ವಾಕ್ಯವನ್ನು ಬಲಪಡಿಸೋದಕ್ಕೋಸ್ಕರವೇ ಇವತ್ತು ದೇವರು ಒಂದು ವೇಳೆ ಆ ರೀತಿಯಾಗಿ ಅದ್ಭುತಗಳನ್ನ ದೆವ್ವ ಬರುವಂತ ರೀತಿಯಲ್ಲಿ ದೆವ್ವ ಹೋಗುವಂತ ರೀತಿಯಲ್ಲಿ ಮಾಡ್ತಾ ಇದ್ದವನ ಎಂಬುದಾಗಿ ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ ಇವತ್ತು ಬೈಬಲ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿ ಹೋಗಿದೆ ಎನ್ನುವಂಥದ್ದು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇ ವಚನದಲ್ಲಿ ಸ್ಪಷ್ಟವಾಗಿ ಏನು ಗೊತ್ತಾಗುತ್ತೆ ಅಂದ್ರೆ ಯಾವುದೇ ಮಾತನ್ನು ತೆಗಿಬಾರ್ದು, ಯಾವುದನ್ನು ಕೂಡ ಸೇರಿಸಬಾರ್ದು ಎಂಬುದಾಗಿ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಬೈಬಲ್ ಮುಗಿದೋಗಿದೆಯಾ, ವಾಕ್ಯವು ಬರೆಯಲ್ಪಟ್ಟಿದೆಯಾ ಅಂತಂದ್ರೆ ಬರೆಯಲ್ಪಟ್ಟಿದೆ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಬರೆಯಲ್ಪಟ್ಟಿದೆ ಎನ್ನುವಂಥದ್ದು ಗೊತ್ತಾಗಿರುವಂಥ ಕಾರಣ ಮತ್ತು ಇವತ್ತಿವರೆಲ್ಲ ಮಾಡ್ತಾ ಇರುವಂಥ ಕೆಲಸ ಏನು ಎಂಬುದಾಗಿ ನೋಡಿದ್ರೆ ಸುಳ್ಳು ಎನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಯಾಕೆ ಅಂತ ಅಂದರೆ ಸೈತಾನನು 1ನೇ ಶತಮಾನದಲ್ಲಿ ದೆವ್ವಗಳು 1ನೇ ಶತಮಾನದಲ್ಲಿ ಮನುಷ್ಯರನ್ನು ಹಿಡಿದಿದೆ. ಮನುಷ್ಯರನ್ನು ಹಿಡಿದಿರುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಯಾರನ್ನಾದರೂ ಅಪೊಸ್ತಲರಾಗಿರ್ಬೋದು, ಯೇಸು ಕ್ರಿಸ್ತನಾಗಿರ್ಬೋದು ಯಾರನ್ನಾದರೂ ತಳ್ಳಿ ಬೀಳಿಸಿದಾನೆ ಎಂಬುದಾಗಿ ನೋಡಿದ್ರೆ ಯಾರನ್ನು ಕೂಡ ತಳ್ಳಿ ಬೀಳಿಸಿಲ್ಲ. ಆದರೆ ಇವತ್ತಿನವರು ಎಲ್ಲರನ್ನು ತಳ್ಳಿ ಬೀಳಿಸ್ತಾ ಇದ್ದಾರೆ ಎಂಬುದಾಗಿ ನೋಡಿದ್ರೆ ತಳ್ಳಿ ಬೀಳಿಸ್ತಾ ಇದ್ದಾರೆ. ಒಂದನ್ನ ಚೆನ್ನಾಗಿ ನಾವು ಆಲೋಚನೆ ಮಾಡಬೇಕು. ಅಂದ್ರೆ ಈ ವಾಕ್ಯವನ್ನ ಬಲಪಡಿಸೋದಕ್ಕೋಸ್ಕರ ದೇವ್ರು ಮಾಡಿದಾನೆ ಅನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಾಕ್ಯವು ಸಂಪೂರ್ಣವಾಗಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಆಗಿರುವಂಥ ಕಾರಣ ಇವತ್ತು ಏನಕ್ಕೋಸ್ಕರ ಈ ಅದ್ಭುತಗಳು ನಡೀತವೆ, ಅದ್ಭುತಗಳು ಏನಕ್ಕೋಸ್ಕರ ನಡಿಬೇಕು? ಇವತ್ತು ಆಲೋಚನೆ ಮಾಡಿ. ಅದ್ಭುತಗಳು ನಡಿಬೇಕಾಗಿರುವಂಥದ್ದು ವಾಕ್ಯವನ್ನು ಬಲಪಡಿಸೋದಕ್ಕೋಸ್ಕರ. ವಾಕ್ಯವೇ ಸಂಪೂರ್ಣವಾಗಿ ಬಲಪಟ್ಟಿದೆ, ಸಂಪೂರ್ಣವಾಗಿ ವಾಕ್ಯವು ಬರೆಸಿ ಮುಗಿದೋಗಿದೆ, ಬೈಬಲ್ ಬರೆಸಿ ಮುಗಿದೋಗಿದೆ ಅಂದರೆ ಇವತ್ತು ಏನಕ್ಕೋಸ್ಕರ ನಡೀತವೆ? ನಡೆಯಲ್ಲ. ಇವತ್ತು ನಡೆದಲೇ ಇರುವಂಥದ್ದನ್ನು ನಡೀತವೆ ಎಂಬುದಾಗಿ ಇವರು ಹೇಳ್ತಾ ಇದ್ದಾರೆ ಅಂದರೆ ಇದು ಸುಳ್ಳು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅವತ್ತು 1ನೇ ಶತಮಾನದಲ್ಲಿ ದೆವ್ವಗಳನ್ನು ಹಿಡಿದಂಥ ರೀತಿಗಳನ್ನು ನೋಡುವಂಥದ್ದಾದರೆ ಬೆಂಕಿಗೆ ತೊಳ್ಳುವಂಥದ್ದು, ರೋಗದ ಹೆಸರಿನಲ್ಲಿ ಸೇರುವಂಥದ್ದು, ಕೆಲವು ದೆವ್ವಗಳು ಸೇರಿದಾಗ ಮೂಕನಾಗಿ ಮಾರ್ಪಟ್ಟಿರುವಂಥದ್ದು, ಇಂಥ ಕಾರ್ಯಗಳೆಲ್ಲವೂ ಕೂಡ ಕಾಣುತ್ತೆ. ಅಂದರೆ ಇವೆಲ್ಲ ಎಲ್ಲಿಂದ ಎಲ್ಲಿವರೆಗೂ ಎಂಬುದಾಗಿ ನೋಡುವಂಥದ್ದಾದರೆ ಯೇಸು ಕ್ರಿಸ್ತನ ಮೊದಲುಗೊಂಡು ಅಪೊಸ್ತಲರವರೆಗೆ ದೆವ್ವಗಳು ಹಿಡಿಯುವಂಥದ್ದು ಮತ್ತು ಬಿಟ್ಟು ಹೋಗುವಂಥ ಕಾರ್ಯಗಳು ಇದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಇವತ್ತು ಒಂದು ವೇಳೆ ಯಾಕೆ ನಾವು ಆ ಕಾಲದವರೆಗೆ ಎಂಬುದಾಗಿ ನಾವು ಮಾತ್ರವೇ ಅಂದುಕೊಳ್ಬೇಕು ಅಂತ ಅಂದರೆ ಬೈಬಲಲ್ಲಿ ಯಾವುದೇ ಮುಂದೆ ದೆವ್ವಗಳು ಬರ್ತತೆ ಎನ್ನುವಂಥ ಒಂದು ಮಾತುಗಳು ಇಲ್ಲ. ಅದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ದೆವ್ವಗಳು ಒಂದು ವೇಳೆ ಈಗಲೂ ಇದೆ ಎಂಬುದಾಗಿ ನೋಡುವಂಥದ್ದಾದರೆ ವಾಕ್ಯವೇ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ ಎಫೆಸದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ಎಫೆಸದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 12ನೇ ವಚನವನ್ನ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಇರುವ ಎಂಬುದಾಗಿ ಇದೆ ನೋಡಿ. ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮ ಸೇನೆಗಳ ಮೇಲೆಯೂ, ಅಂದ್ರೆ ಆಕಾಶ ಮಂಡಲದಲ್ಲಿ ದುರಾತ್ಮಗಳ ಸೇನೆ ಇದೆ ಎನ್ನುವಂಥದ್ದನ್ನ ದೇವರ ವಾಕ್ಯವೇ ಸ್ಪಷ್ಟವಾಗಿ ಹೇಳಿದೆ. ಆದರೆ ದೆವ್ವ ಎನ್ನುವಂಥದ್ದು ಈಗಲೂ ಇದೆ. ಭೂಮಿ ಆಕಾಶಗಳು ನಿರ್ಮಾಣವಾಗೋದಕ್ಕಿಂತ ಮೊದಲು ಇದೆ. ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಕೂಡ ಇರುತ್ತೆ. ಆದರೆ ಇಲ್ಲಿ ಆಗಿರುವಂಥ ಒಂದು ಮಾರ್ಪಾಟು ಏನು ಎಂಬುದಾಗಿ ನಾವು ಗಮನಿಸುವಂಥದ್ದಾದರೆ ಸೂಕ್ಷ್ಮವಾಗಿ 1ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಶರೀರಕ್ಕೆ ಸೇರಿ ಶಾರೀರಿಕವಾಗಿ ಅಂತ ಹಿಂಸೆಗಳನ್ನು ಕೊಡ್ತಾ ಇದ್ವೋ ಆ ರೀತಿಯಾದಂಥ ಶಾರೀರಕ್ಕೆ ಸೇರಿ ಶಾರೀರಿಕವಾದಂಥ ಹಿಂಸೆಗಳನ್ನು ಇವತ್ತು ಕೊಡಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಇದು ನಿಂತು ಹೋಗಿದೆ. ಶರೀರಕ್ಕೆ ಸೇರ್ಕೊಂಡು ಶರೀರಕ್ಕೆ ಹಿಂಸೆಯನ್ನು ಕೊಡುವಂಥ ಕಾರ್ಯಗಳೇನಿದೆಯೋ ಇದು ನಿಂತು ಹೋಗಿದೆ. ಇದು ಮನುಷ್ಯನಿಂದ ಅರ್ಥ ಮಾಡಿಕೊಳ್ಳದಂಥ ರೀತಿಯಲ್ಲಿ ಬ್ಲೇಸರ್ನ ಬಿಚ್ಚಿ ಬೀಸುವಂಥದ್ದಾಗಿರ್ಬೋದು, ಇಲ್ಲ ಇವರು ಖರ್ಚುಪನ್ನ ಬೀಸುವಂಥದ್ದಾಗಿರ್ಬೋದು, ದೆವ್ವ ಬಿಡಿಸುವಂಥವನು ಎನಿಸಿಕೊಂಡಿರುವಂಥ ಒಂದು ದೊಡ್ಡ ಬೋಧಕನು ಬೆನ್ಹಿನ್ ಎನ್ನುವಂಥ ದೊಡ್ಡ ಬೋಧಕನೇ ಇವತ್ತು ಸುಮ್ಮನೆ ಆಗೋಗಿದ್ದಾನೆ. ಅಂದರೆ ಆತನು ಕ್ರಿಯೆಗಳನ್ನು ನೋಡಿದ್ರೆ ಸ್ವಸ್ಥತೆಗಳೇನ್ನುವಂಥದ್ದು ಇಲ್ಲ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡಿದ್ದಾನೆ. ಏನೋ ಅದು ಗೊತ್ತಿಲ್ಲ. ಅದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯೇಸು ಕ್ರಿಸ್ತನಾಗಿರ್ಬೋದು, ಇಲ್ಲ ಅಪೊಸ್ತಲರಾಗಿರ್ಬೋದು ಇವರೆಲ್ಲರೂ ಕೂಡ ದೆವ್ವಗಳನ್ನು ಬಿಡಿಸಿದ್ದಾರೆ, ಅದ್ಭುತಗಳನ್ನು ಮಾಡಿದ್ದಾರೆ. ಆದರೆ ಇವರೆಲ್ಲರೂ ಮಾಡಿರುವಂಥದ್ದು ಏನಕ್ಕೋಸ್ಕರ ಎಂಬುದಾಗಿ ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ದೇವರ ವಾಕ್ಯಗಳನ್ನು ಬಲಪಡಿಸೋದಕ್ಕೋಸ್ಕರವೇ. ನಾನು ಯಾರು ಎಂಬುದಾಗಿ ಯೇಸು ಕ್ರಿಸ್ತನು ನಾನು ಯಾರು ಎಂಬುದಾಗಿ ಮನುಷ್ಯರು ತಿಳ್ಕೋಬೇಕು ಅಂತಲೇ ಯೇಸು ಕ್ರಿಸ್ತನ ಅದನ್ನು ಮಾಡೋದಕ್ಕೋಸ್ಕರ ಮಾಡಿದ್ದಾನೆ ಹೊರತು ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಬರುವುದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಅದ್ಭುತಗಳನ್ನು, ದೆವ್ವಗಳನ್ನು, ಸ್ವಸ್ಥತೆಗಳನ್ನು
ಇವುಗಳನ್ನು ಮಾಡುವಂಥದ್ದಲ್ಲ, ದೆವ್ವಗಳನ್ನು ಬಿಡಿಸುವಂಥದ್ದು, ಸ್ವಸ್ಥಗಳನ್ನು ಮಾಡುವಂಥದ್ದು ಇದಲ್ಲ. ಮನುಷ್ಯರ ಪಾಪವನ್ನು ಪರಿಹಾರ ಮಾಡುವಂಥದ್ದೇ. ಅಂದರೆ ಇವತ್ತಿಗೆ ಸಭೆಗಳಲ್ಲಿ ಸೇರ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ದೆವ್ವಗಳು ಬಿಡಿಸುವಂಥ ರೀತಿಯಲ್ಲಿ, ದೆವ್ವಗಳು ಹೋಗುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಇದು ಏನು ಎಂಬುದಾಗಿ ನೋಡುವಂಥದ್ದಾದರೆ ಎಲ್ಲವೂ ಕೂಡ ಸುಳ್ಳು. ಇವರೆಲ್ಲರೂ ಕೂಡ ಆಡ್ತಿರುವಂಥ ನಾಟಕ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಇವತ್ತು ಸಭೆಗಳಲ್ಲಿ ಹುಚ್ಚುಚ್ಚಾಗಿ ಆ ರೀತಿಯಾಗಿ ಮಾತನಾಡ್ತಾನೆ ಅಂತ ಅಂದರೆ, ಹುಚ್ಚುಚ್ಚಾದಂಥ ರೀತಿಯಲ್ಲಿ ನಡ್ಕೊಳ್ತಾನೆ ವಿಚಿತ್ರವಾಗಿ ಅಂತ ಅಂದರೆ ಎರಡೇ ವಿಷಯ ಇರ್ತದೆ. ಒಂದು ವೇಳೆ ಆತನಿಗೆ ಏನಾದರೂ ಮಾನಸಿಕವಾಗಿ ಆತನಿಗೆ ತೊಂದರೆ ಆಗಿರ್ಬೋದು, ಅಂದರೆ ಹುಚ್ಚಿಡ್ದಿರ್ಬೋದು, ಇಲ್ಲ ನಾಟಕ ಆಡ್ಬೇಕಷ್ಟೇ. ಇದನ್ನು ಹೊರತಾಗಿ ದೆವ್ವಗಳು ಹಿಡಿಯುವಂಥದ್ದು ಮಾತ್ರ ಸುಳ್ಳು. ಅಂದರೆ 1ನೇ ಶತಮಾನದಲ್ಲೂ ಕೂಡ ಸೈತಾನನು ಅಂದರೆ ದೆವ್ವವು ಮನುಷ್ಯನನ್ನು ಹಿಡಿಯುವುದಕ್ಕೆ ಒಂದು ಸಮಯ ಇದೆ. ಅದು ಎಲ್ಲ ಈಗಿನ ಕಾಲದವರೆಗೂ ಅಲ್ಲ. ಒಂದು ಸಮಯ ಮಾತ್ರ ಇದೆ. ಆ ಸಮಯದಲ್ಲಿ ಮಾತ್ರವೇ ಮನುಷ್ಯನ ಶರೀರಕ್ಕೆ ಸೇರಬೇಕು ಮತ್ತೆ ಬಿಟ್ಟು ಹೋಗ್ಬೇಕು. ಆ ಸಮಯ ಏನೋ ಎನ್ನುವಂಥದ್ದನ್ನು ದೆವ್ವಗಳು ಹೇಳುತ್ತೆ. ದೇವರ ವಾಕ್ಯವೇ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನ 29ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 28-29. ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದ ಇಬ್ಬರು ಸಮಾಧಿಯ ಗವಿಯೊಳಗಿಂದ ಹೊರಟು ಆತನ ಎದುರಿಗೆ ಬಂದರು. ಅಂದರೆ ಇಲ್ಲಿ ಗಮನಿಸಿ, ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದಂತ ಇಬ್ಬರು ಯೇಸು ಕ್ರಿಸ್ತನಿಗೆ ಎದುರಾಗಿ ಬಂದಿದ್ದಾರೆ. ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಗಳೊಳಗಿಂದ. ಆಲೋಚನೆ ಮಾಡಿ, ಸಮಾಧಿಯ ಗವಿಗಳಲ್ಲಿ ಇದ್ದಾರೆ ದೆವ್ವ ಹಿಡಿದಂಥವರು. ಇವತ್ತು ದೆವ್ವ ಹಿಡಿದಂಥವ್ರು ಎಲ್ಲಿರ್ತಾರೆ? ಸಭೆಗಳಲ್ಲಿ ಇರ್ತಾರೆ, ಮನೆಗಳಲ್ಲಿ ಇರ್ತಾರೆ. ಸಮಾಧಿ ಗವಿಗಳಲ್ಲಿ ಇರ್ತಾರ? ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಗಳೊಳಗೆ ಹೊರಟು ಆತನ ಎದುರಿಗೆ ಬಂದರು. ಸಮಾಧಿಯ ಗವಿಗಳೊಳಗಿಂದ ಹೊರಟು ಆತನ ಎದುರಿಗೆ ಬಂದರು. ಅವರು ಬಹು ಉಗ್ರರಾದದರಿಂದ ಆ ದಾರಿಯಲ್ಲಿ ಯಾರೂ ತಿರುಗಾಡಲಾರದೆ ಇದ್ದರು. ಅವರು ಬಹು ಉಗ್ರರಾಗಿ ಹೋಗಿದ್ದಾರೆ. ಅಂದರೆ ದೆವ್ವವು ಮನುಷ್ಯನನ್ನು ಹಿಡಿದ್ರೆ ಪರಿಸ್ಥಿತಿ ಆ ರೀತಿಯಾಗಿ ಇರ್ತದೆ. ಕೆಲವೊಂದು ದೆವ್ವ ಹಿಡಿದಂಥ ಕಾರ್ಯಗಳನ್ನೇ ನೋಡುವಂಥದ್ದಾದರೆ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದ ಎಂಬುದಾಗಿ ಇದೆ. ಇವತ್ತು ಯಾವ ಮನುಷ್ಯನಾದರೂ ದೆವ್ವ ಹಿಡಿದಿದೆ ಎಂಬುದಾಗಿ ಹೇಳಿಕೊಳ್ಳುವಂಥ, ಸಭೆಗಳಲ್ಲಿ ದೆವ್ವ ಹಿಡಿದಿದೆ ಎಂಬುದಾಗಿ ಹೇಳಿಕೊಳ್ಳುವಂಥ ಯಾರಾದರೂ ಸರಿ, ಅವರೇ ಹಾನಿ ಮಾಡ್ಕೊಳ್ತಾ ಇದ್ದಾರ? ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅವರೇ ಹಾನಿ ಮಾಡ್ಕೊಳ್ತಾ ಇದ್ದಾರೆ. ಕಲ್ಲುಗಳಿಂದ ಅವ್ರನ್ನ ಚೆಚ್ಕೊಂತ ಇದ್ದಾರೆ. ಅವರ ಶರೀರಕ್ಕೆ ಅವರೇ ಹಾನಿ ಮಾಡ್ಕೊಳ್ತಾ ಇದ್ದಾರ? ಮಾಡ್ಕೊಳ್ತಾ ಇಲ್ಲ. ತಿರುಗಾಡಲಾರದೆ ಇದ್ದರು. ಅಂದ್ರೆ ಇಲ್ಲಿ ಗಮನಿಸಿ, ಅವರು ಬಹು ಉಗ್ರರಾದ್ದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು. ಬಹು ಉಗ್ರರಾಗಿದ್ದರಂತೆ, ಯಾರು ತಿರುಗಾಡ್ತಾ ಇರ್ಲಿಲ್ವಂತೆ. ಇವತ್ತು ದೆವ್ವ ಹಿಡಿಯುತ್ತೆ, 10 ಜನ ಅವ್ರನ್ನ ಹಿಡ್ಕೊಳ್ತಾರೆ, ಇಲ್ಲ ಒಬ್ರು ಹಿಡ್ಕೊಳ್ತಾರೆ, ಇಬ್ರು ಹಿಡ್ಕೊಳ್ತಾರೆ. ಅಂದ್ರೆ ಮನುಷ್ಯರು ಅವರ ಬಳಿಗೆ ಹೋಗ್ತಾ ಇದ್ದಾರ? ಮನುಷ್ಯರು ಇವರ ಬಳಿಗೆ ಹೋಗ್ತಾ ಇದ್ದಾರೆ. ಈ ಸಭೆಗಳಲ್ಲಿ ಇವತ್ತು ದೆವ್ವ ಹಿಡಿದಿದೆ ಅಂತ ಹೇಳುವಂಥವ್ರ ಬಳಿಗೆ ಮನುಷ್ಯರು ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ನಡೆದಿರುವಂಥದ್ದು ಯಾರೂ ಹೋಗ್ತಾ ಇರಲಿಲ್ಲವಂತ. ಅಂಥ ಉಗ್ರತ್ವ ಅವರಲ್ಲಿ ಇದ್ದಿದ್ದು. ಅವರು ಅಂದರೆ ದೆವ್ವ ಹಿಡಿದಂಥವರು ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನಿಗೆ, ಅವರು ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದಿಯಾ ಎಂದು ಕೂಗಿದರು. ಕಾಲ ಬರುವುದಕ್ಕಿಂತ ಮೊದಲೇ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದಿಯಾ ಅಂದ್ರೆ, ಕಾಲ ಬರುವುದಕ್ಕಿಂತ ಮೊದಲೇ ಎಂಬುದಾಗಿ ಇಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ. ದೆವ್ವಗಳು ಹೇಳ್ತಾ ಇದೆ ಅಂತ ಅಂದ್ರೆ, ದೇವರು ಅವುಗಳಿಗೆ ಅಂತ ಹೇಳಿ ಒಂದು ಕಾಲವನ್ನು ಕೊಟ್ಟಿದ್ದಾನೆ. ಆ ಕಾಲದಲ್ಲಿ ಮಾತ್ರವೇ ಮನುಷ್ಯರನ್ನು ಸೇರ್ಬೇಕು, ಮನುಷ್ಯರನ್ನು ಬಿಟ್ಟು ಹೋಗ್ಬೇಕು. ಎಲ್ಲ ಕಾಲದಲ್ಲಿ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡುವಂಥ ಸಮಯದಲ್ಲಿ ದುರಾತ್ಮಗಳು ಬಂದು ಸೇರಿರುವಂಥದ್ದಿದೆ, ಕಾಣುತ್ತೆ. ಇದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಂಥ ಸಮಯದಲ್ಲಿ ಶಾರೀರಿಕವಾಗಿ ಹಿಂಸೆ ಕೊಟ್ಟಿರುವಂಥ ಕಾರ್ಯಗಳು ಕಾಣುತ್ತೆ. ಆದರೆ ಈ 1ನೇ ಶತಮಾನದಲ್ಲಿ ನಡೆದಿರುವಂಥ ಈ ಒಂದು ಯೇಸು ಕ್ರಿಸ್ತನ ಮೊದಲುಗೊಂಡು ಆ ಒಂದು ಅಪೊಸ್ತಲರವರೆಗೆ ನಡೆದಿರುವಂಥ ಕಾರ್ಯಗಳು ಶಾಶ್ವತವಾಗಿ ಆ ರೀತಿಯಾಗಿ ಸೈತಾನ ಸೇರ್ತಾನೆ ಎಂಬುದಾಗಿ ನೋಡಿದ್ರೆ, ಸೈತಾನ ಸೇರೋಲ್ಲ. ಅಂದ್ರೆ ಅದು ಕಾಲ ಇದೆ, ಆ ಕಾಲದಲ್ಲಿ ಮಾತ್ರವೇ ಸೇರಬೇಕು, ಅನಂತರ ಬಿಟ್ಟು ಹೋಗ್ಬೇಕು ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಎಷ್ಟು ಸಮಯ ಇದೆ, ಅವುಗಳಿಗೆ ಎಷ್ಟು ಸಮಯ ಇದೆಯೋ ಒಂದ್ಸರಿ ಮಾರ್ಕನ ಬರೆದ ಸುವಾರ್ತೆ 16ನೇ 20ನೇ ವಚನವನ್ನು ಮತ್ತೆ ಗಮನಿಸಿ. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿ ಸುವಾರ್ತೆ ವಾಕ್ಯವನ್ನು ಸಾರ್ತಾ ಇದ್ರು,
ಕೂಡ ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ಥ ವಾಕ್ಯವನ್ನ ಬಲಪಡಿಸುತ್ತಾ ಇದ್ದನು. ಅವರು ಸುವಾರ್ಥ ವಾಕ್ಯವನ್ನ ಬಲಪಡಿಸ್ತಾ ಇದ್ದಂತೆ ದೇವರು. ಯಾಕೆಂದ್ರೆ ಇವ್ರು ಹೇಳುವಂತ ಮಾತು ಸತ್ಯ ಅಂತ ಹೇಳಿ ಇವ್ರು ನಂಬಬೇಕು. ಅದಕ್ಕೋಸ್ಕರವೇ ಇವ್ರು ಹೇಳುವಂತ ಮಾತು ಸತ್ಯ ಅಂತ ಹೇಳಿಬಿಟ್ಟು ಆ ಜನಗಳೆಲ್ಲ ನಂಬಬೇಕು. ಅದಕ್ಕೋಸ್ಕರವೇ ದೇವರು ಏನ್ ಮಾಡ್ತಾ ಇದ್ದಾನೆ, ಈ ಸೂಚಕ ಕಾರ್ಯಗಳನ್ನ ದೆವ್ವ ಬಿಡಿಸುವಂಥದ್ದಾಗಿರ್ಬೋದು, ಕಣ್ಣು ಬರುವಂಥದ್ದಾಗಿರ್ಬೋದು, ಕುಂಟರ್ ನಡೆಯುವಂಥದ್ದನ್ನ ಆಗಿರ್ಬೋದು, ಇವೆಲ್ಲ ಅದ್ಭುತಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಹೊರತು ದೇವರ ಉದ್ದೇಶ ಇದನ್ನೇ ಮಾಡಬೇಕು ಎನ್ನುವಂಥದ್ದಲ್ಲ. ಆಗಿರುವಂಥ ಕಾರಣ ಆ ಯಾವ ಸಮಯದಲ್ಲಿ ದೆವ್ವಗಳು ಶಾರೀರಿಕವಾಗಿ ಸೇರ್ಬೇಕೋ ಆ ಸಮಯದಲ್ಲಿ ಸೇರಿದೆ, ಬಿಟ್ಟು ಹೋಗಿದೆ. ಇವತ್ತಿಗೆ ಇಲ್ಲ. ಅವೆಲ್ಲನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವಾಕ್ಯವು ಪರಿಪೂರ್ಣವಾಗುವಂಥ ಕಾಲದವರೆಗೆ ಭಾಷೆಗಳು ಎನ್ನುವಂಥದ್ದಿದೆ. ವಾಕ್ಯವು ಪರಿಪೂರ್ಣವಾಗಿ ಬರೆಯಲ್ಪಡುವಂಥ ಕಾಲದವರೆಗೆ ಸ್ವಸ್ಥತೆಗಳು ಎನ್ನುವಂಥದ್ದಿದೆ. ಇವೆಲ್ಲವೂ ಇದೆ. ಆದರೆ ಪರಿಪೂರ್ಣವಾದಂಥ ಸಮಯದಲ್ಲಿ ಎಲ್ಲವೂ ಕೂಡ ನಿಂತು ಹೋಗಿದೆ. ವಾಕ್ಯ ಎನ್ನುವಂಥದ್ದು ಪರಿಪೂರ್ಣವಾಗಿದೆಯಾ, ಪರಿಪೂರ್ಣವಾಗಿಲ್ವಾ? ಇಬ್ರಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಚನವನ್ನು. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಗಮನಿಸಿ ಇಲ್ಲಿ ಏನಿದೆಯೋ, ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಎಂಬುದಾಗಿದೆ. ಅಂದ್ರೆ ದೇವರ ವಾಕ್ಯ ಅನ್ನುವಂಥ ಸ್ಥಿರವಾಗಿ ಹೋಗಿದ್ಯಾ? ಸ್ಥಿರವಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ದೇವರ ಮಾತುಗಳ ಮೂಲಕವಾಗಿ ಗೊತ್ತಾಗುವಂಥದ್ದು. ಅಂದ್ರೆ ಕಂಪ್ಲೀಟ್ ಆಗಿ ದೇವರ ವಾಕ್ಯ ಎನ್ನುವಂಥದ್ದು ಭದ್ರಪಡಿಸಲ್ಪಟ್ಟೈತೆ. ಸಂಪೂರ್ಣವಾಗಿ ಜ್ಞಾನ ಎನ್ನುವಂಥದ್ದು ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟಿದ್ದಕ್ಕೋಸ್ಕರವೇ ಏನಾಗಿದೆ, ಸ್ವಸ್ಥತೆ ಎನ್ನುವಂಥದ್ದು ನಿಂತೋಗಿದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಚಿಕ್ಕ ಮಕ್ಕಳಿದ್ದಂಥ ಸಮಯದಲ್ಲಿ ಒಂದು ಮೆದುವಾದಂಥ ಒಂದು ಆಹಾರಗಳನ್ನು ಕೊಡ್ತಾ ಇರ್ತೀವಿ ಎಳೆ ಮಕ್ಕಳುಗಳಲ್ಲಿ. ಮಕ್ಕಳು ದೊಡ್ಡವಾದ ಮೇಲೂ ಕೂಡ ಅದನ್ನೇ ಕೊಡ್ತೀವಾ? ಕೊಡಲ್ಲ. ಆ ರೀತಿಯಾಗಿ ದೇವರ ವಾಕ್ಯವು ಯಾವಾಗ ಪರಿಪೂರ್ಣವಾಗಿ ಬರೆಯಲ್ಪಡಬೇಕೋ ಅಲ್ಲಿವರೆಗೂ ಇವೆಲ್ಲವೂ ನಡೆದಿದೆ. ವಾಕ್ಯವು ಯಾವಾಗ ಪರಿಪೂರ್ಣವಾಗಿ ಬರೆಯಲ್ಪಡ್ತೋ ಆವಾಗ ಇವೆಲ್ಲವೂ ಕೂಡ ನಿಂತು ಹೋಗಿದೆ. ಯೇಸು ಕ್ರಿಸ್ತನು ದೇವಕುಮಾರನು ಅಂತೇಳಿ ಜನರು ಅರ್ಥ ಮಾಡಿಕೊಳ್ಬೇಕು ಅಂತಲೇ ಇವೆಲ್ಲವೂ ನಡೆದಿರುವಂಥದ್ದು. ಒಬ್ಬ ಕುರುಡನ ಏನ್ ಮಾತನಾಡ್ತಾನೋ, ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸಿ. ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯ 32ನೇ ವಚನವನ್ನ. ಹುಟ್ಟು ಕುರುಡನಿಗೆ, ಅಂದ್ರೆ ಈ ಕುರುಡನು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾನೆ. ಕುರುಡನಾಗಿ ಹುಟ್ಟಿದ್ದ ಈತನು ಯೇಸು ಕ್ರಿಸ್ತನಿಂದ ಕಣ್ಣುಗಳನ್ನು ಹೊಂದಿಕೊಂಡಿದ್ದಾನೆ. ಅವನಿ ಮಾತನ್ನು ಹೇಳ್ತಾ ಇದ್ದಾನೆ. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟಿರುವಂತ ಒಂದು ಸಂಗತಿ ಲೋಕಾದಿಯಿಂದ ಒಬ್ಬರು ಕೇಳಿದ್ದಿಲ್ಲ. ನೋಡಿರುವಂತದ್ದಿರ್ಲಿ, ಕೇಳಿದ್ದೇ ಇಲ್ಲ, ಯಾರು ಕೂಡ ಮಾಡಿಲ್ಲ ಇದನ್ನ. ಈತನು ದೇವರಿಂದ ಬರದಲೇ ಇದ್ದಿದ್ರೆ, ಈತನು ದೇವರ ಮಗನಾಗ್ದಲೇ ಇದ್ದಿದ್ರೆ, ಈತನು ಆ ದೇವರಿಂದ ಪ್ರತಿಷ್ಠಿಸಲ್ಪಡದಲೇ ಇದ್ದಿದ್ರೆ ಏನು ಮಾಡಲಾರದೆ ಇರುತ್ತಿದ್ದನು. ಇವನೊಂದು ದೇವರಿಂದ ಬಂದಿಲ್ಲ ಅಂದ್ಕೊಂಡ್ರೆ ಏನು ಮಾಡ್ದಲೇ ಇರ್ತಿದ್ದ. ಆದ್ರೆ ಇವನು ದೇವರಿಂದ ಬಂದಿರುವಂತ ಕಾರಣವೇ, ದೇವರು ಪ್ರತಿಷ್ಠಿತಪಡಿಸಿದಂಥವನಾಗಿರುವಂತ ಕಾರಣವೇ, ದೇವರ ಮಗನಾಗಿರುವಂತ ಕಾರಣವೇ ಕುಂಟನಿಗೆ ಕಾಲುಗಳನ್ನು ಕೊಡ್ತಾ ಇದ್ದಾನೆ, ಹುಟ್ಟು ಕುರುಡನಿಗೆ ಕಣ್ಣುಗಳನ್ನು ಕೊಡ್ತಾ ಇದ್ದಾನೆ. ಲೋಕಾದಿಂದ ಯಾರು ಮಾಡಲಾಗದೆ ಇರುವಂತ ಕಾರ್ಯಗಳನ್ನು ಈತನು ಮಾಡ್ತಾ ಇದ್ದಾನೆ. ಅಂದ್ರೆ ಈತನು ದೇವರ ಕುಮಾರ, ಈತನು ದೇವರ ಶಕ್ತಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತ ನಂಬಬೇಕಾಗಿದ್ದಂತ ಕಾರಣವೇ ಇದನ್ನು ಮಾಡಿದ್ದಾನೆ. ಯಾವಾಗ ಯೇಸು ಕ್ರಿಸ್ತನು ದೇವರ ಕುಮಾರನು ಎಂಬುದಾಗಿ ಜನಗಳು ನಂಬಿಕೆ ಇಟ್ಟು ಆತನ ಮೂಲಕವಾಗಿ ರಕ್ಷಣೆ ಎನ್ನುವಂಥದ್ದು ಪ್ರಾರಂಭವಾಯಿತು, ಆವಾಗ ಏನಾಗಿದ್ದೀವಿ ಎಲ್ಲವೂ ಕೂಡ ನಿಂತು ಹೋಗ್ಬೇಕು. ಇವತ್ತಿಗೆ ಬೈಬಲ್ ಅಲ್ಲಿರುವಂತಹ ಒಂದು ಮಾತನ್ನ ಗಮನಿಸಿ. 1 ಕೊರಿಂಥ 13ನೇ ಅಧ್ಯಾಯ 8ನೇ ವಚನವನ್ನ. 1 ಕೊರಿಂಥ 13ನೇ ಅಧ್ಯಾಯ 8ನೇ ವಚನವನ್ನ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಪ್ರವಾದನೆಗಳಾದರೂ ಇಲ್ಲದಂತಾಗುವವು. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಪ್ರವಾದನೆಗಳಾದರೂ ಇಲ್ಲದಂತಾಗುವವು. ವಾಣಿಗಳು ನಿಂತು ಹೋಗುವವು. ಗಮನಿಸಿ, ಪ್ರವಾದನೆಗಳು ಇಲ್ಲದಂತಾಗುವವು. ಇವತ್ತು ಯಾರಾದ್ರೂ ನಾನು ಮುಂದೆ ನಡೆಯುವಂಥದ್ದನ್ನ ಪ್ರವಾದನೆ ಮಾಡಿ ಹೇಳ್ತೀನಿ, ಮುಂದೆ ಏನ್ ನಡೀತದೋ ಅದನ್ನ ನಾನು ಹೇಳ್ತೀನಿ ಅಂತ ಅಂದ್ರೆ ಅವನಿ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರವಾದನೆಗಳು ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವವು. ಅಂದ್ರೆ ಭಾಷೆಗಳನ್ನ ಮಾತನಾಡುವಂಥದ್ದು ಏನಿದೆಯೋ, ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಅವರು ಮಾತನಾಡಿರುವಂತ ಅನ್ಯ ಭಾಷೆಗಳು ಏನಿದೆಯೋ ಅದು ನಿಂತು ಹೋಗುತ್ತೆ ಎಂಬುದಾಗಿ ದೇವರೇ ಬರೆಸಿಕೊಟ್ಟಿದ್ದಾನೆ. ನಿಂತು ಹೋಗುವವು, ಗಮನಿಸಿ, ಪ್ರವಾದನೆಗಳು ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವವು ಅಂತ. ನಿಂತು ಹೋಗಿರುವಂತ ವಾಣಿಗಳನ್ನ ಇವತ್ತು ನಾವು ಮಾತನಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಶಕಾರಪ ಬಿರಿಬರ ರಬರಬ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಇವರ ಭಾಷೆಗೆ ಯಾವ ಅರ್ಥ ಇದೆ, ದೇವ್ರು ನಿಂತೋಗಿದೆ ಎಂಬುದಾಗಿ ಹೇಳಿರುವಂಥದ್ದನ್ನು ಇವರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಇವ್ರು ನಿಜವಾ, ದೇವ್ರ ನಿಜನ? ಆಲೋಚನೆ ಮಾಡಬೇಕು. ಇವ್ರು ಹೇಳುವಂತ ಮಾತು ಇವ್ರು ನಡ್ಕೊಳ್ಳುವಂಥದ್ದು ನಿಜವಾ?
ಇಲ್ಲ ದೇವ್ರು ಹೇಳಿರೋಂಥ ಮಾತುಗಳು ನಿಜವಾ? ದೇವ್ರು ನಿಂತೋಗ್ತವೆ ಎಂಬುದಾಗಿ ದೇವರು ಬರೆಸಿದ್ದಾರೆ, ನಿಂತೋಗಿಲ್ಲ ಮಾತಾಡ್ತಾ ಇದೀವಿ ಎಂಬುದಾಗಿ ಇವ್ರು ಹೇಳ್ತಾರೆ. ಆಲೋಚನೆ ಮಾಡ್ಬೇಕು ನಾವು. ಅಂದರೆ ನಾವು ಒಂದು ವೇಳೆ ಇವತ್ತು ಯಾರಾದ್ರೂ ನಾವಿಂಥ ದೆವ್ವಗಳನ್ನ ಬಿಡಿಸ್ತೀವಿ ಎನ್ನುವಂಥ ಈ ಕಾರ್ಯಗಳನ್ನು ತೋರಿಸಿ ಆಗಿರ್ಬೋದು, ರೋಗಗಳನ್ನು ವಾಸಿ ಮಾಡ್ತೀವಿ ಎಂಬುದಾಗಿ ಈ ಕಾರ್ಯಗಳನ್ನು ತೋರಿಸಿ ನಾವು ದೇವರ ಕಡೆಗೆ ತಿರುಗಿಸ್ತೀವಿ ಎಂಬುದಾಗಿ ಯಾವನಾದ್ರೂ ಒಂದು ವೇಳೆ ಹೇಳುವಂಥದ್ದಾದರೆ ಅದು ತಪ್ಪಾದ ಮಾರ್ಗ. ದೇವರು ಯಾವ ರೀತಿಯಾಗಿ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರ ಹೇಳಿದನೋ ಆ ರೀತಿಯಾಗಿ ಸುವಾರ್ತೆಯನ್ನು ಸಾರಬೇಕೇ ಹೊರತು ತಪ್ಪಾದಂಥ ರೀತಿಯಲ್ಲಿ ಜನಗಳಿಗೆ ತೋರಿಸಬಾರ್ದು, ತಪ್ಪಾದಂಥ ರೀತಿಯಲ್ಲಿ ದೇವರ ಮಾತುಗಳನ್ನು ಹೇಳಬಾರ್ದು. 1 ಕೊರಿಂಥಿ 15ನೇ ಅಧ್ಯಾಯ 3ನೇ ವಚನದ ಪ್ರಕಾರವಾಗಿ ಯೇಸು ಕ್ರಿಸ್ತನ ಸಮಾಧಿ ಮರಣ ಪುನರುತ್ಥಾನವೇ ಸುವಾರ್ತೆ. ಆ ಸಮಾಧಿ ಮರಣ ಪುನರುತ್ಥಾನವನ್ನೇ ಸಾರಿ ಹೇಳ್ಬೇಕೆ ಹೊರತು ರೋಗಗಳು ಬಿಟ್ಟು ಹೋಗುತ್ತೆ ಅಂತಲೋ, ಅದ್ಭುತಗಳು ನಡೆಯುತ್ತೆ ಅಂತಲೋ, ಇನ್ನೊಂದನ್ನು ಮತ್ತೊಂದನ್ನು ಯಾವುದನ್ನು ಕೂಡ ಹೇಳಕ್ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಆ ಮನುಷ್ಯನು ಒಂದು ವೇಳೆ ಭಕ್ತಿ ಮಾರ್ಗಕ್ಕೆ ನಿನ್ನ ಮಾತನ್ನ ಕೇಳಿ ಅವ್ನು ಭಕ್ತಿನ ಮಾರ್ಗಕ್ಕೆ ಬರ್ತಾನೆ, ಏನೋ ಒಳ್ಳೇದಾಗ್ಬಿಡ್ತತೆ ಅಂತ. ನಾಳೆ ದಿನ ಕಷ್ಟ ಬಂತು ಅಂದಾಗ ಅವನು ಏನ್ ಮಾಡ್ತಾನೆ? ದೇವರನ್ನ ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ನಡೆದಿರುವಂಥ ಇಂಥ ಘಟನೆಗಳು ಬಹಳಷ್ಟಿದೆ. ಆಗಿರುವಂಥ ಕಾರಣ ಸರಿಯಾದಂಥ ರೀತಿಯಲ್ಲಿ ದೇವರು ಯಾವ ದಾರಿ ಮಾರ್ಗಗಳಲ್ಲಿ ನಿನಗೆ ಬೋಧನೆ ಮಾಡೋದು ಕೇಳಿದನೋ ಆ ಮಾತುಗಳನ್ನು ಹೇಳಿ ದೇವರ ಮಾತುಗಳಲ್ಲಿ ಅವರನ್ನ ಸ್ಥಿರಪಡಿಸಬೇಕೇ ಹೊರತು ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಇಲ್ಲ ಸಲ್ಲದಂಥ ರೀತಿಯಲ್ಲಿ ನಡ್ಕೊಳಕ್ಕೆ ಹೋಗ್ಬಾರ್ದು. ದೆವ್ವಗಳನ್ನು ಬಿಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಎಂಬುದಾಗಿ ಇದೆಲ್ಲ ಇವತ್ತಿಗೆ ಹೇಳುವಂಥದ್ದು ತಪ್ಪು ಎನ್ನುವಂಥದ್ದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೋಹಾನ್ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿ. ಯೋಹಾನ ಬರೆದ ಸುವಾರ್ತೆ 20:29. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ. ಯೇಸು ಅವನಿಗೆ ನೀನು ಅಂದ್ರೆ ತೋಮನು ಯೇಸು ಕ್ರಿಸ್ತನನ್ನು ನಂಬ್ತಾ ಇರಲಿಲ್ಲ ಪುನರುತ್ಥಾನನಾಗಿ ಎದ್ದು ಬಂದ ಮೇಲೆ. ಅದಕ್ಕೋಸ್ಕರ ಹೇಳ್ತಾನೆ, ನೀನು ನನ್ನನ್ನು ನೋಡಿದ್ರಿಂದ ನೀನು ನಂಬಿದೀಯಾ? ನೋಡದೆ ನಂಬಿದಂಥವನು ಧನ್ಯನು ಅಂತ. ಅಂದ್ರೆ ಇವತ್ತು ಯೇಸು ಕ್ರಿಸ್ತನ ನಾವು ಯಾವ ರೀತಿಯಾಗಿ ನಂಬಬೇಕು? ರೋಗಗಳು ಹೋಗ್ತದೆ ಅಂತಲೋ, ದೆವ್ವಗಳು ಬಿಟ್ಟು ಹೋಗ್ತದೆ ಅಂತಲೋ, ಇನ್ನೊಂದು ಹೋಗ್ತದೆ, ಇನ್ನು ಮತ್ತೊಂದು ಆಗ್ತದೆ ಅಂತಲೋ ಅಲ್ಲ ನಂಬಬೇಕಾಗಿರುವಂಥದ್ದು. ಆತನ ಪರಲೋಕವನ್ನ ಕೊಡ್ತಾನೆ ಅಂತ ಹೇಳಿ ಯಾವ ನಮಗೆ ಕಷ್ಟಗಳು ತೀರ್ದಲೇ ಇದ್ದರೂ ಕೂಡ ಪರಲೋಕವನ್ನ ಕೊಡ್ತಾನೆ, ಆತನ ನಂಬಿದ್ರೆ ಪಾಪ ಪರಿಹಾರ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ನಂಬಿ ಆತನನ್ನು ನಾವು ಹಿಂಬಾಲಿಸ್ಬೇಕು, ಆತನನ್ನು ನಾವು ನಂಬಬೇಕು. ಅದೇ ಹೊರತು ದೆವ್ವಗಳು ಹೋಗುತ್ತೆ ಅಂತಲೋ ಇನ್ನೊಂದು ಮತ್ತೊಂದು ಈ ರೀತಿಯಾದಂಥದ್ದು ಸರಿಯಾದಂಥ ನಂಬಿಕೆ ಅಲ್ಲ. ಒಂದನ್ನು ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸೈತಾನನಿಗೆ ಶಾರೀರಿಕವಾದಂಥ ಮನುಷ್ಯನಿಗೆ ಶಾರೀರಿಕವಾದಂಥ ಹಿಂಸೆಗಳನ್ನು ಕೊಟ್ಟರೆ ಸೈತಾನನಿಗೆ ಬರುವಂಥ ಲಾಭ ಏನಿದೆ? ಯಾವ ಲಾಭವೂ ಇಲ್ಲ. ಇವತ್ತು ಸೈತಾನನ ಆಲೋಚನೆ, ಸೈತಾನನ ಒಂದು ಗುರಿ ಏನು ಅಂದರೆ ದೇವರ ಹೋಲಿಕೆಯಲ್ಲಿರುವಂಥ ಮನುಷ್ಯರನ್ನ ನನ್ನ ಜೊತೆಯಲ್ಲಿ ನರಕಕ್ಕೆ ತೆಗೆದುಕೊಂಡು ಹೋಗ್ಬೇಕು ಎನ್ನುವಂಥದ್ದು ಸೈತಾನನ ಆಲೋಚನೆ. ಈಗ ಆ ರೀತಿಯಾಗಿ ನರಕಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಮನುಷ್ಯನ ಕೈಯಲ್ಲಿ ದೇವರ ಮಾತುಗಳಿಗೆ ವಿರುದ್ಧವಾಗಿರುವಂಥ, ದೇವರ ಮಾತುಗಳಿಗೆ, ದೇವರ ಆಲೋಚನೆಗಳಿಗೆ ವಿರುದ್ಧವಾಗಿರುವಂಥ ಪಾಪಗಳನ್ನು ಮಾಡಿಸ್ಬೇಕೇ ಹೊರತು ಅವ್ರಿಗೇನೋ ಶಾರೀರಿಕವಾದಂಥ ರೀತಿಯಲ್ಲಿ ಹಿಂಸೆಗಳನ್ನು ಕೊಟ್ಟರೆ ಸೈತಾನನಿಗೆ ಯಾವ ಲಾಭ ಇಲ್ಲ. ಇವತ್ತು ಯಾವುದೊಬ್ಬ ಮನುಷ್ಯನನ್ನ ಬಂದು ಕುತ್ತಿಗೆ ಎಸಗ್ಬಿಡ್ತಾನೆ ಅಂತ ಹೇಳಿ ಸೈತಾನನು, ಆತನಿಗೆ ಬರುವಂಥ ಲಾಭ ಏನು? ಸೈತಾನನ್ ಎಂಬುದಾಗಿ ನೋಡುವಂಥದ್ದಾದ್ರೆ ಒಂದು ದುರಾತ್ಮ, ಅದು ಆತ್ಮ, ಅದು ರಕ್ತ ಕುಡಿತತೆ ಅಂತಲೋ, ಇಲ್ಲ ಮನುಷ್ಯನ ಶರೀರಕ್ಕೆ ಸೇರಿ ಏನೇನೋ ತಿಂತತೆ ಅಂತಲೋ, ಈ ರೀತಿಯಾಗಿ ಇವತ್ತು ನಾವು ಆಲೋಚನೆ ಮಾಡುವಂಥದ್ದು ತಪ್ಪು. ಸೈತಾನನ ಆಲೋಚನೆ ಮನುಷ್ಯನ ನರಕಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಮನುಷ್ಯನ ಕೈಯಲ್ಲಿ ಪಾಪ ಮಾಡಿಸ್ಬೇಕು ಎನ್ನುವಂಥದ್ದೇ ಹೊರತು ಶರೀರಕ್ಕೆ ಏನೋ ಹಿಂಸೆಯನ್ನು ಕೊಡಬೇಕು ಅಂತಲೋ, ಇಲ್ಲ ಕನಸಿನಲ್ಲಿ ಬಂದು ಏನೋ ಎದುರಿಸ್ಬೇಕು ಅಂತಲೋ, ಇಲ್ಲ ಶಾರೀರಿಕವಾಗಿ ಎಲ್ಲೋ ಕಣ್ಣಿಗೆ ಕಂಡು ಎದುರಿಸ್ಬೇಕು ಅಂತಲೋ, ಇವೆಲ್ಲವೂ ಕೂಡ ತಪ್ಪು. ಸೈತಾನನ ಆ ರೀತಿಯಾಗಿ ಮಾಡಲ್ಲ. ಸೈತಾನನು ಬಹಳ ಒಬ್ಬ ಜ್ಞಾನಿ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಯಾಕೆಂತಂದ್ರೆ ಸೈತಾನನ ಅಗಾಧ ತಂತ್ರೋಪಾಯಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯಗಳು. ಸೈತಾನನು ಅಂದ್ರೆ ಸಾಮಾನ್ಯವಾದಂಥ ಒಂದು ಶಕ್ತಿ ಅಲ್ಲ. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಯೇಸು ಕ್ರಿಸ್ತನ ರಕ್ತಕ್ಕೆ ಜೈ ಅಂದ್ಬಿಟ್ರೆ ಸೈತಾನನು ಓಡೋಗ್ಬಿಡ್ತಾನೆ ಎಂಬುದಾಗಿ ನಾವು ಅಂದ್ಕೊಂಡಿದ್ದೀವಿ. ಅವೆಲ್ಲವೂ ಕೂಡ ತಪ್ಪು. ಸೈತಾನನು ಯೇಸು ಕ್ರಿಸ್ತನನ್ನು ತೆಗೆದುಕೊಂಡು ಬೆಟ್ಟದ ಮೇಲೆ ಹೋಗಿದ್ದಾನೆ, ಅಂಥವನು ಯೇಸು ಕ್ರಿಸ್ತನ ರಕ್ತಕ್ಕೆ ಜೈ ಅಂದ್ಬಿಟ್ರೆ ಓಡೋಗ್ಬಿಡ್ತಾನ. ನಾವು ಅಂಥ ಮಟ್ಟಿಗೆ ಅಂದ್ಕೊಂಡಿದ್ದೀವಿ. ಆತನು ನಮ್ಮೊಳಗೆ ಇದ್ದುಕೊಂಡು ಅಂದರೆ ನಮ್ಮ ಆಲೋಚನೆಯಲ್ಲಿ ನಮಗೆ ಆಲೋಚನೆಯನ್ನು ಹಾಕ್ತಾ, ನಮ್ಮ ಆಲೋಚನೆಗಳಲ್ಲೇ ಆತನು ಪಾಪಗಳನ್ನು ಮಾಡಿಸ್ತಾ ಆತನು ದೇವರಿಂದ ನಮ್ಮನ್ನು ದೂರ ಮಾಡಿಸ್ತಾನೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ಇವತ್ತು ನಾವು ದೇವರನ್ನ ನಂಬಬೇಕಾಗಿರುವಂಥದ್ದು, ಇಲ್ಲ ನಮಗೆ ರಕ್ಷಣೆ ಬರುವಂಥದ್ದು ಯಾವುದರ ಮೂಲಕವಾಗಿ? ಈ ಅದ್ಭುತಗಳನ್ನು ನೋಡಿದ್ರೆ ನಮಗೆ ರಕ್ಷಣೆ ಎನ್ನುವಂಥದ್ದು ಬರುತ್ತಾ?
ಇಲ್ಲ ದೇವರ ವಾಕ್ಯವನ್ನು ಕೇಳಿದ್ರೆ ರಕ್ಷಣೆ ಎನ್ನುವಂಥದ್ದು ಬರುತ್ತಾ? ರೋಮಾಪುರದವರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 9ನೇ ವಚನವನ್ನು ಓದಿ. ರೋಮಾಪುರದವರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 9ನೇ ವಚನವನ್ನ. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಯೇಸುವನ್ನೇ ಕರ್ತನೆಂದು ಬಾಯಿದಾರಿಗೆ ಮಾಡಿಕೊಂಡು ಬಾಯಿಂದ ಅಡಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆ. ಗಮನಿಸಿ, ನಂಬಿದರೆ ರಕ್ಷಣೆ ಹೊರತು ದೆವ್ವಗಳನ್ನು ಬಿಡಿಸಿದ್ದನ್ನು ನೋಡ್ಬಿಟ್ಟು ಆ ನೋಡಿದ್ರಿಂದ ನೀನು ನಂಬ್ತೀಯ ಅಂತ ಅಂದ್ರೆ ತಪ್ಪು. ಯೇಸು ಕ್ರಿಸ್ತನನ್ನು ದೇವರ ಕುಮಾರನು ಎಂಬುದಾಗಿ ನೀನು ತೀರ್ಮಾನ ಮಾಡ್ಕೊಂಡು ದೇವರ ಆತನನ್ನು ಎಬ್ಬಿಸಿದನೆ ಅಂತ ಹೇಳಿ ನೀನು ನಂಬಬೇಕೇ ಹೊರತು ದೆವ್ವಗಳು ಹೋಗ್ತದೆ ಅಂತಲೂ ನಂಬುವಂಥದ್ದು, ಉದ್ಯೋಗ ಬರುತ್ತೆ ಅಂತ ಹೇಳಿ ನಂಬುವಂಥದ್ದು, ಭೂಮಿ ಮೇಲೆ ಏನೋ ಭೌತಿಕವಾಗಿ ಸಿಗುತ್ತದೆ ಅಂತ ಹೇಳಿ ನೀನು ನಂಬುವಂಥದ್ದು, ಇವೆಲ್ಲ ಸರಿಯಾದಂಥ ನಂಬಿಕೆಗಳಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಕಾರ್ಯ. ಅಂದರೆ ಇವತ್ತು ಒಬ್ಬ ಪಾಸ್ಟ್ರು ದೆವ್ವ ಬಿಡಿಸ್ತೀನಿ ಎಂಬುದಾಗಿ ಆತನ ಹೇಳ್ತಾನೆ ಅಂದರೆ ದೆವ್ವ ಬಿಟ್ಟೋದಂಥ ರೀತಿಯಲ್ಲಿ ಅದು ನಟಿಸ್ತತೆ, ಆ ದೆವ್ವ ಹಿಡಿದಂಥ ವ್ಯಕ್ತಿ ನಟಿಸ್ತಾನೆ ಅಂತ ಹೇಳಿ ಅಂದ್ಕೊಂಡ್ರೆ ಇವೆಲ್ಲವೂ ಕೂಡ ನಾಟಕ. ಮತ್ತೆ ಸೈತಾನನ ತಂತ್ರ. ಸೈತಾನನ ಏನು ಮಾಡ್ತಾನೆ, ಮನುಷ್ಯನ ಮನಸ್ಸಿನಲ್ಲಿ ಅಂಥ ಆಲೋಚನೆಗಳನ್ನು ಹಾಕಿ ದೆವ್ವವನ್ನು ಬಿಡಿಸ್ತಾ ಇದ್ದೀನಿ ಎನ್ನುವಂಥ ಆಲೋಚನೆ ಪಾಸ್ಟರ್ಗೆ ಬರಬೇಕು. ದೆವ್ವಗಳು ಬಿಟ್ಟು ಹೋಗ್ತಾ ಇದೆ ಎನ್ನುವಂಥದ್ದು, ನನಗೆ ದೆವ್ವ ಬಿಟ್ಟು ಹೋಗ್ತಾ ಇದೆ ಎನ್ನುವಂಥ ಆಲೋಚನೆ ಅಲ್ಲಿರುವಂಥ ವಿಶ್ವಾಸಕ್ಕೆ ಬರಬೇಕು. ಈ ರೀತಿಯಾದಂಥ ಆಲೋಚನೆಗಳನ್ನು ಸೈತಾನನು ಹಾಕಿ ಸಭೆಯನ್ನೇ ಎಲ್ಲವನ್ನು ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದಾನೆ. ಸಭೆ ಕ್ರಿಸ್ತನದಾಗಿರುವಾಗ ಸಭೆ ಎಲ್ಲವನ್ನ ಸೈತಾನನೇ ಆಳ್ವಿಕೆ ಮಾಡಬೇಕು ಎನ್ನುವಂಥ ಆಲೋಚನೆಯಲ್ಲಿ ಇದನ್ನು ಆಲೋಚನೆ ಮಾಡಿ ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯೋಹಾನ್ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 2ನೇ ವಚನದಲ್ಲಿ ಅಂದರೆ ಸೈತಾನನು ಯಾವ ರೀತಿಯಾಗಿ ಮನುಷ್ಯನನ್ನ ಟಾರ್ಗೆಟ್ ಮಾಡ್ತಾನೋ, ಯಾವ ರೀತಿಯಾಗಿ ಮನುಷ್ಯನನ್ನ ಕಾಡ್ತಾನೋ ಈ ಮಾತನ್ನ ಗಮನಿಸಿ. ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನವನ್ನ. ಅವರು ಊಟಕ್ಕೆ ಕೂತುಕೊಂಡಿದ್ದಾಗ ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಗಮನಿಸಿ, ಇಲ್ಲಿ ಏನಿದೆಯೋ ಸೈತಾನನ ಏನ್ ಮಾಡಿದಾನೆ, ಯೇಸು ಕ್ರಿಸ್ತನ ಹಿಡ್ಕೊಡ್ಬೇಕು ಎನ್ನುವಂತ ಆಲೋಚನೆಯನ್ನ ಯೂದನಿಗೆ ಹುಟ್ಟಿಸಿದ್ದಾನೆ. ಅಂದ್ರೆ ಸೈತಾನ ಈ ರೀತಿಯಾಗಿ ಆಲೋಚನೆಯನ್ನು ಹುಟ್ಟಿಸ್ತಾನೆ ಹೊರತು ಏನು ನಮ್ಮ ಕುತ್ತಿಗೆ ಇಸ್ಕೋದೋ, ನಮ್ಮ ರಕ್ತ ಕುಡಿಯೋದೋ, ಇಲ್ಲ ನಮ್ಮನ್ನು ಒಡೆಯೋದೋ ಬಡಿಯೋದೋ, ಇದನ್ನ ಯಾವುದನ್ನು ಮಾಡೋದ್ರಿಂದ ಆತನಿಗೆ ಯಾವ ಲಾಭ ಇಲ್ಲ. ಇವತ್ತು ಆ ರೀತಿಯಾಗಿ ನಮ್ಮನ್ನ ಕೊಂದಾಕ್ಬಿಟ್ಟ ಅಂದ್ಕೊಳ್ಳಿ, ನಾವು ಭಕ್ತಿಲಿದ್ರೆ ಪರಲೋಕಕ್ಕೆ ಹೋಗ್ತೀವಿ. ನಾವು ಭಕ್ತಿಲಿದ್ದಂಥ ಸಮಯದಲ್ಲಿ ಸೈತಾನ ನಮ್ಮನ್ನು ಕೊಂದಾಕಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ. ಆದರೆ ಪರಲೋಕಕ್ಕೆ ಹೋಗುವಂಥದ್ದು ಸೈತಾನನಿಗೆ ಇಷ್ಟವಾ, ಇಲ್ಲ ನಾವು ಆತನ ಜೊತೆಲಿ ನರಕಕ್ಕೆ ಹೋಗುವಂಥದ್ದು ಸೈತಾನಿಗೆ ಇಷ್ಟವಾ ಎಂಬುದಾಗಿ ನೋಡಿದ್ರೆ ನಾವು ಆತನ ಜೊತೆಲಿ ನರಕಕ್ಕೆ ಹೋಗ್ಬೇಕು, ಅದೇ ಆತನಿಗೆ ಇಷ್ಟ ಆಗಿರುವಂಥ ಕಾರಣ ದೆವ್ವವು ಇವತ್ತು ಮನುಷ್ಯನೊಳಗೆ ಸೇರ್ಕೊಂಡು ವಿಚಿತ್ರವಾಗಿ ಆಡಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಷ್ಟಲ್ದಲ್ಲೇನೆ ದೇವರು ಆದಿಕಾಂಡದಲ್ಲೇ ದೇವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಆದಿಕಾಂಡ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಆದಿಕಾಂಡ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನ. ಒಳ್ಳೆ ಕೆಲಸವನ್ನು ಮಾಡಿದರೆ ನಿನ್ನ ತಲೆ ಎತ್ತಲ್ಪಡ್ತಾ ಇತ್ತಲ್ಲ. ಅಂದ್ರೆ ಕಾಯಿನನ್ನು ತನ್ನ ತಮ್ಮನಾದಂಥ ಹೇಬೆಲನನ್ನು ಕೊಂದು ಪಾಪವನ್ನ ಮಾಡಿದ್ದಾನೆ. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಕಾಯಿನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡ್ತಿದ್ದಲ್ಲವೇ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಪಾಪವು ನಿನ್ನನ್ನು ಹಿಡಿಯಬೇಕೆಂದು ನಿನ್ನ ಬಾಗಿಲಲ್ಲಿ, ಅಂದ್ರೆ ನಿನ್ನ ಮನೆ ಬಾಗಿಲಲ್ಲ, ನಿನ್ನ ಮನಸ್ಸು ಎನ್ನುವಂಥ ಬಾಗಿಲ ಬಳಿಯಲ್ಲಿ, ನಿನ್ನ ಆಲೋಚನೆ ಎನ್ನುವಂಥ ಬಾಗಿಲ ಬಳಿಯಲ್ಲಿ ನಿಂತುಕೊಂಡಿದೆಯಂತೆ. ಪಾಪವು ನಿನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಬೇಕು. ಅಂದ್ರೆ ಸೈತಾನ್ ನಿನಗೆ ಆಲೋಚನೆ ಆಗ್ತಾನೆ. ಈಗ ಒಂದ್ ವೇಳೆ ದೇವರಿಗೆ ಕಾಯಿನನ್ನು, ಸ್ವಾಮಿ ಸೈತಾನ್ ನನಗೆ ಆಲೋಚನೆ ಆಗ್ಬಿಟ್ಟ, ಅದರಿಂದಲೇ ನಾನು ಇದನ್ನು ಮಾಡಿಬಿಟ್ಟಿದ್ದೀನಿ ಎಂಬುದಾಗಿ ಇವನೊಂದ್ ವೇಳೆ ಹೇಳುವಂಥದ್ದಾದ್ರೆ, ಸೈತಾನನ ಮೇಲೆ ಇವನು ಹೇಳುವಂಥದ್ದಾದ್ರೆ, ದೇವ್ರೇನು ಹೇಳ್ತಾ ಇದ್ದಾರೆ, ಪಾಪವು ನಿನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿದ್ದೆ. ಅಂದ್ರೆ ಸೈತಾನ್ ನಿನಗೆ ಆಲೋಚನೆ ಆಗ್ತಾನೆ, ತಪ್ಪು ಎಂಬುದಾಗಿ ಆಲೋಚನೆ ಏನಾಗ್ತಾನೆ. ಆದರೆ ನೀನು ಆ ತಪ್ಪನ್ನು ಮಾಡ್ದಂಗೆ ನೀನು ಅದನ್ನು ವಶಪಡಿಸ್ಕೋಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆಲೋಚನೆ ಮಾಡಿ. ಆಗಿರುವಂಥ ಕಾರಣ ಸೈತಾನನು ಅಂದರೆ ದೆವ್ವವು ಮನುಷ್ಯನೊಳಗೆ ಸೇರಿ ಶರೀರಕ್ಕೆ ಯಾವುದೇ ಹಾನಿಯನ್ನು ಮಾಡಲ್ಲ ಇವತ್ತು. ಆದರೆ ಸೈತಾನನು ಮನುಷ್ಯನ ಮನಸ್ಸಿಗೆ ಆಲೋಚನೆಗಳನ್ನು ಹಾಕಿ
ಪಾಪಗಳು ಮಾಡುವಂಥ ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟು ದೇವರಿಂದ ದೂರ ಮಾಡಿ ನಿತ್ಯ ನಾಶನಕ್ಕೆ ತೆಗೆದುಕೊಂಡು ಹೋಗ್ತದೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ. ಇವತ್ತು ಸಭೆಗಳಲ್ಲಿ ನಡೆತಿರುವಂಥದ್ದೇನು, ದೆವ್ವ ಬಿಡಿಸುವಂಥದ್ದು, ವಿಚಿತ್ರವಾಗಿ ಆಡುವಂಥದ್ದು, ಇವೆಲ್ಲವೂ ಕೂಡ ಸುಳ್ಳು. ಇವತ್ತು ಒಬ್ಬರು ಹುಲಿಕಲ್ ನಟರಾಜ್ ಎನ್ನುವಂಥ ವ್ಯಕ್ತಿ, ಆತನು ಈ ಕ್ರೈಸ್ತರಿಗೆಲ್ಲರಿಗೂ ಒಂದು ಸವಾಲನ್ನು ಹಾಕಿದ್ದಾನೆ. ಆತನು ಹೇಳಿರುವಂಥ ಆ ಮಾತು ಏನು ಎಂಬುದಾಗಿ ನೋಡುವಂಥದ್ದಾದರೆ, ನೀವೆಲ್ಲ ಅದ್ಭುತಗಳನ್ನು ಸ್ವಸ್ಥತೆಗಳನ್ನು ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ, ನಿಮ್ಗೆಲ್ಲರಿಗೂ ಕೂಡ ಚಾಲೆಂಜ್ ಆಗ್ತಾ ಇದ್ದೀನಿ, ನೀವು ಒಂದು ವೇಳೆ ಅದು ನಿಜವಾಗಿದ್ದರೆ ಮಾಡ್ರಿ ಎಂಬುದಾಗಿ. ಇವತ್ತು ಮನುಷ್ಯನ ಒಂದು ವೇಳೆ ಅದನ್ನು ಮಾಡೋದಕ್ಕೆ ಸಾಧ್ಯವಾ? ಮಾಡೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನು ಹುಟ್ಟುವಾಗಲೇ ಕುಂಟನಾಗಿರುವಂಥವನಿಗೆ, ಹುಟ್ಟುವಾಗಲೇ ಕುರುಡನಾಗಿ ಹುಟ್ಟಿರುವಂಥವನಿಗೆ ಸತ್ತಂಥವನ್ನ ಎಬ್ಬಿಸುವಂಥದ್ದು ಇವೆಲ್ಲವನ್ನು ಮಾಡಿದ್ದಾನೆ. ಇವತ್ತು ಯಾವ ಮನುಷ್ಯನಾದರೂ, ಯಾವ ಸ್ವಸ್ಥತ ಬೋಧಕನಾದರೂ ಅದನ್ನು ಮಾಡೋದಕ್ಕೆ ಸಾಧ್ಯವಾ? ಸತ್ತಂಥವ್ರನ್ನ ಎಬ್ಬಿಸುವಂಥವನು ಯಾವನಾದರೂ ಬೋಧಕನ ಇವತ್ತು ಭೂಮಿ ಮೇಲೆ ಇದ್ದಾನ? ಅದು ಬೆನೀನ್ ಮೊದಲುಗೊಂಡು ಒಂದು ಚಿಕ್ಕ ಹಳ್ಳಿಯಲ್ಲಿ ಸೇವೆ ಮಾಡುವಂಥ ಯಾವುದೇ ಸೇವಕನಾಗಿರ್ಬೋದು, ಸತ್ತಂಥವ್ರನ್ನ ಎಬ್ಬಿಸೋದಕ್ಕೆ ಸಾಧ್ಯವಾ? ಹುಟ್ಟು ಕುಂಟನನ್ನ ಕಾಲು ಕೊಡೋದಕ್ಕೆ ಸಾಧ್ಯವಾ? ಹುಟ್ಟು ಕುರುಡನಿಗೆ ಕಣ್ಣು ಕೊಡೋದಕ್ಕೆ ಸಾಧ್ಯವಾ? ನನಗೆ ರೋಗವಾಯಿತು, ಬಾಧೆ ಹೋಯ್ತು, ಕೈ ನೋವಾಯಿತು, ತಲೆನೋವಾಯಿತು, ಇದನ್ನೇ ಹೇಳ್ತಾ ಇದ್ದಾರೆ ಹೊರತು, ಒಂದು ವೇಳೆ ಅಂಥವನು ಯಾವನಾದರೂ ಸ್ವಸ್ಥತೆ ಮಾಡುವಂಥವನು ಈ ಭೂಮಿ ಮೇಲೆ ಇದ್ದರೆ, ಹುಟ್ಟುವಾಗಲೇ ಕುಂಟನಾಗಿ ಹುಟ್ಟಿರುವಂಥವನಿಗೆ ಕಾಲನ್ನು ಕೊಡಬೇಕು, ಹುಟ್ಟುವಾಗಲೇ ಕುರುಡನಾಗಿ ಹುಟ್ಟಿರುವಂಥವನಿಗೆ ಕಣ್ಣನ್ನು ಕೊಡಬೇಕು, ಸತ್ತೋದಂಥವ್ರನ್ನ ಎಬ್ಬಿಸ್ಬೇಕು. ಇಂಥವುಗಳನ್ನು ಮಾಡುವಂಥದ್ದಾದರೆ ಅವನು ನಿಜವಾದಂಥ ಸ್ವಸ್ಥತ ಸೇವಕ ಅಂತ ಬೈಬಲ್ ತಪ್ಪು ಅಂತ ಅರ್ಥ. ಇವತ್ತು ಬೈಬಲ್ ಅಂಥವೆಲ್ಲ ಇಲ್ಲ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಆದ್ರೆ ಅಂಥವ್ ಒಂದು ವೇಳೆ ಮಾಡ್ತಾನೆ, ಕುರುಡನಿಗೆ ಕಣ್ಣು ಕೊಡ್ತಾನೆ, ಕುಂಟನಿಗೆ ಕಾಲು ಕೊಡ್ತಾನೆ ಎಂಬುದಾಗಿ ನೋಡಿದ್ರೆ ಬೈಬಲ್ ಎನ್ನುವಂಥದ್ದು ಸುಳ್ಳು, ಇವನೇ ಸತ್ಯ ಅಂತ ಹೇಳಿ ಒಪ್ಕೋಬೇಕು. ಆದ್ರೆ ಅಂಥವುಗಳನ್ನು ಮಾಡೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇವತ್ತುಗಳಿಗೆ ದೆವ್ವಗಳು ಎನ್ನುವಂಥದ್ದು ಹಿಡಿಯುತ್ತ ಎಂಬುದಾಗಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಇವತ್ತಿಗೆ ದೆವ್ವಗಳು ಹಿಡಿಯಲ್ಲ. ಒಂದು ಸಮಯದಲ್ಲಿ ಹಿಡಿದಿದೆ, ದೇವರು ಹೇಳಿರುವಂಥ ಕಾಲದವರೆಗೆ ಹಿಡಿದಿದೆ, ದೇವರು ಹೇಳಿದಂಥ ಸಮಯದಲ್ಲಿ ಅವು ಬಿಟ್ಟು ಹೋಗಿದೆ ಹೊರತು ಈ ಒಂದು ಸಮಯದಲ್ಲಿ ದೆವ್ವಗಳು ಹಿಡಿಯುತ್ತ ಎಂಬುದಾಗಿ ನೋಡಿದ್ರೆ ತಪ್ಪು, ಅವೆಲ್ಲನ ಸುಳ್ಳು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.